ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನಮ್ಮ ಗುಂಡು ಹತ್ರ ಆಟ ಆಡ್ತಾಯಿದ್ದೀವಿ. ಇವತ್ತು ಊರಿಗೆ ಹೊರಟೋಗ್ತಿದ್ದೀವಿ, ಅದಕ್ಕೆ ನಮ್ಮ ಗುಂಡು ಹತ್ರ ಆಟ ಆಡ್ತಿದ್ವಿ. ಇದು ಕತ್ತೆ ಫ್ರೆಂಡ್ಸ್, ಕಚ್ಚಕ್ಕೆ ಬರುತ್ತೆ, ಎತ್ಕೊಳ್ಳೋಕ್ಕೆ ಭಯ. ಇವಾಗೆ ಹಿಂಗಿರೋದು ವೀಡಿಯೋಗೆ. ಸಿಕ್ಕಿದ್ರೆ ಸಾಕು ಕೈಗಳೆಲ್ಲ ಕಚ್ಚಾಕುತ್ತೆ ಬಂದ್ಬಿಟ್ಟಿದ್ದು. ನೋಡ್ರಿ ನಾವು ರೆಡಿ ಆಗಿದ್ದೀವಲ್ಲ ಹೆಂಗಿದೀವ ಅಂತ. ಕಚ್ಚೆ ಇದು ಕಚ್ಚೆ ಅಲ್ಲಿ ನೋಡ. ಕಚ್ಚಿ ಬಿಡ್ಬೇಕು ಇವಾಗ ಇದು. ಅವ್ರಿಗೆ ನೋಡೋವ್ರಿಗೆ ಹಿಂಗೆ ಸುಮ್ಮನೆ ಇರುತ್ತೆ, ಸುಮ್ಮನೆ ಹೇಳ್ತಾರೆ ಅನ್ಕೊತಾರಲ್ಲ. ಹಿಂಗೆ ಅನ್ಕೊಂತ ಅಲ್ಲಿ ನೋಡ. ಆಗ ಸ್ಟಾರ್ಟ್ ಮಾಡ್ತಾ ಅವಾಗ ಅದ್ರ ಬುದ್ಧಿ ತೋರಿಸ್ಬಿಡ್ತು. ಬುದ್ಧಿ ಆಯ್ ನಿನ್ನ ಇನ್ನು ನಾವು ಊರಿಗೆ ಬಂದುಬಿಡ್ಬೇಕು ಅಂದ್ಬಿಟ್ಟು ದೇವಸ್ಥಾನ ಹತ್ರ ಹೋಗೇ ಇರಲಿಲ್ಲ. ಸೊ ನಾವು ದೇವಸ್ಥಾನ ಹತ್ರ ಹೋಗಿದ್ವಿ. ಮನೆಯೂ ಅಲ್ಲೇ, ದೇವಸ್ಥಾನನೂ ಅಲ್ಲೇ ಅಲ್ವಾ. ಅಂದರೆ ಮನೆ ಆ ಕಡೆ ಲಾಸ್ಟ್ಗೆ, ದೇವಸ್ಥಾನ ಈ ಕಡೆ ಲಾಸ್ಟ್ಗೆ. ಸೊ ಅದಕ್ಕೆ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ನಮ್ಮ ಗುಂಡನ್ನ ಎತ್ಕೊಂಡು ಬಂದಿದ್ವಿ. ಸಿಂಬ ಹತ್ರ ಹಾಗೇ ಮಾತಾಡ್ತಿದ್ದೆ, ಆಟ ಆಡಿಸ್ಕೊಂಡು. ಅಷ್ಟರಲ್ಲಿ ಮ್ಯೂಸಿಕ್ ಬಂತು. ಯಾರೋ ಒಬ್ಬರು ಡೆತ್ ಆಗಿದ್ದರು, ಅವ್ರಿಗೆ 11ನೇ ದಿನಕ್ಕೆ ಕಾರ್ಯಕ್ರಮ ಮಾಡ್ತಾರಲ್ಲ, ಹಾಗಾಗಿ ಮೈಕ್ ಹಾಕಿದ್ರು, ಸಾಂಗ್ಸ್ ಎಲ್ಲ ಬರ್ತಿತ್ತು. ನಾನು ಅದನ್ನು ಕೇಳಿಸ್ಕೊಂಡಿಲ್ಲ ಮ್ಯೂಸಿಕ್. ಆಮೇಲೆ ವಿಡಿಯೋ ಎಡಿಟ್ ಮಾಡುವಾಗ ನೋಡ್ತೀನಿ ಸಾಂಗ್ ಬರ್ತಿತ್ತು. ಸರಿ ಯಾಕೆ ಅಂದ್ಬಿಟ್ಟು ಆ ವಾಯ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಟ್ಟೆ ಫ್ರೆಂಡ್ಸ್. ನಮ್ಮಪ್ಪ ಪೂಜೆ ಮಾಡ್ತಾಯಿದ್ದಾರೆ ಮುನೇಶ್ವರ ಸ್ವಾಮಿಗೆ. ನನ್ನ ಫೇವ್ರೆಟ್ ದೇವರು ಇವರು. ನಮ್ಮ ಗುಂಡು ನೋಡ್ರಿ ಓಡಾಡ್ತಾ ಇರೋದು. ಅಯ್ಯೋ ಅಲ್ಲಿ ನೋಡಿಮ್ಮ ಕಚ್ಚುತ್ತಾ ಇರೋದು, ಹಾಗೆ ಪೂಜೆ ಮಾಡ್ತಾಯಿದ್ರೆ. ಇನ್ನು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಹಾಗೇ ನಾವು ಮನೆಗೆ ಹೋದ್ವಿ. ನನ್ನ ಸಿಸ್ಟರ್ ಹಾಯ್ ಅಂತ ಹೇಳಿದ್ದು. ಮತ್ತು ಮನೆಗೆ ಹೋಗಿ ಊಟ ತಿನ್ಕೊಂಡು ನನ್ನ ತಮ್ಮ ನಾವೊಂದು ಗಾಡಿ, ನಮ್ಮಪ್ಪ ನಮ್ಮ ಸಿಸ್ಟರ್ ಅವ್ರ ಮಗಳು ಒಂದು ಗಾಡಿಯಲ್ಲಿ ಹೋಗಿತ್ತು. ಮತ್ತು ಪೆರೇಸಂದ್ರ ಹೋಗಿ ಬಸ್ ಹತ್ಕೊಂಡು ಎಲ್ಲರೂ ಚಿಕ್ಕಬಳ್ಳಾಪುರಗೆ ಹೋಗಿದ್ದು. ಮತ್ತು ನಮ್ಮೂರಿಗೆ ಬಂದಿದ್ದು ಫ್ರೆಂಡ್ಸ್. ನಾವು ಊರಿಂದ 1:15ಕ್ಕೆ ಬಂದ್ವಿ ಫ್ರೆಂಡ್ಸ್. ಈಗ ನಮ್ಮ ಮನೆಯಲ್ಲೇ ಇದ್ದೀವಿ. ನಮ್ಮ ಸಿಸ್ಟರ್ ಅವ್ರ ಮನೆಗೆ ಹೋದರು, ಬೆಂಗಳೂರಿಗೆ ಹೋದರು. ನಾವು ಊರಿಗೆ ಬಂದಿದ್ದೀವಿ ನಾವು. ಓಕೆನಾ. ಇನ್ನು ಹೋಟ್ಲಿಂದನೇ ಊಟ ತಂದಿದ್ರು, ಈಗಲೇ ತಿಂದ್ವಿ ನಾವು. ಊಟ ತಿಂದ್ಬಿಟ್ಟು ಈಗ ಇನ್ನೇನು ಕೆಲಸ ಇಲ್ಲ, ನಾಳೆನೇ ಎಲ್ಲ ಕೆಲಸ ಮಾಡ್ಕೊತೀನಿ. ಈಗಲೆಲ್ಲ ನಮ್ಮೂರಿಗೆ ಬಂದಿತ್ತು. ಸೊ ಹಾಗಾಗಿ ಇರೋವೆಲ್ಲನೂ ನಾಳೆ ಕೆಲಸಗಳು ಮಾಡ್ಕೊತೀನಿ. ಓಕೆನಾ. ಮತ್ತೆ ಸಿಗ್ತೀನಿ ನಾನು. ಓಕೆ. ಮತ್ತು ಊರಿಂದ ಹೀರೆಕಾಯಿ ಎತ್ಕೊಂಡ್ಬಂದಿದ್ದೆ, ಫ್ರೆಶ್ ಆಗಿತ್ತು. ನಾನು ಹೀರೆಕಾಯಿ ಚಟ್ನಿ, ರೈಸು ಮತ್ತು ಮಾವಿನಕಾಯಿ ಊರಿಂದನೇ ತಂದಿದ್ದೆ. ಮಾವಿನಕಾಯಿ ಇಷ್ಟೂ ನಾವು ನೈಟು ಡಿನ್ನರ್ಗೆ ತಿಂತಿದ್ದು. ಅಂದರೆ ನಮ್ಮ ಹಸ್ಬೆಂಡು ಮಗು ತಿಂದಿತ್ತು. ನಾನು ಮಾತ್ರ ಇದು ಮ್ಯಾಂಗೋಸು ತಿಂದ್ಬಿಟ್ಟು ನನ್ನ ನೈಟ್ ಡಿನ್ನರ್ನ ಮುಗಿಸ್ಕೊಂಡೆ ನಾನು. ನೋಡ್ರಿ ನನ್ನ ಮಗ ಅಂತಾನೆ, ಇಷ್ಟು ನಾನು ಒಬ್ಬಳೇ ತಿಂದ್ಬಿಡ್ತೀನಿ ಅಂತ. ಹೋಗೋ ನೀನೇನು ಅದೆಲ್ಲ ತಿಂದ್ಬಿಡ್ತೀಯ ಅಂದ್ಬಿಟ್ಟು ಅಪ್ಪ ಕೊಡೋಗು ಅಂದ್ಬಿಟ್ಟು ಹೇಳಿ ಕಳಿಸ್ದೆ. ಮತ್ತು ಅವ್ರ ಅಪ್ಪಗೆ ಕೊಟ್ಟು ಮತ್ತು ಅವನು ತಿಂದ. ನಾನು ಮ್ಯಾಂಗೋಸ್ ತಿಂದೆ. ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೇನು ಮಲ್ಗೋಕ್ಕೆ ಹೋಗಿತ್ತು ಫ್ರೆಂಡ್ಸ್. ಇನ್ನೇನೆಲ್ಲ ಕೆಲಸ ಮುಗೀತು. ಇನ್ನಿವಾಗ ಮಲಗೋದೊಂದು, ಮಲ್ಗೋಕ್ಕೆ ಬಂದಿದ್ದೀವಿ ನಾವು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೂ ಒಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನೋಡಿ ನಮ್ಮ ಮಗ ನಿದ್ದೆ ಮಾಡಿದ್ದೇನೆ, ನಾವು ಮಲಗೋದಷ್ಟೇ ಇನ್ನು. ಓಕೆನಾ. ಗುಡ್ ನೈಟ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.